ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಒಬ್ಬ ನೋಡುಗರು AMC ಕಾಲೇಜು ನೋಡಿ ಬನ್ನೇರುಘಟ್ಟ ರೋಡ್ನಲ್ಲಿ ಕಲ್ಕೆರೆಯಲ್ಲಿರುವಂತಹ AMC ಕಾಲೇಜಿನ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಏನಿದೆ ಅಂತ ತಿಳ್ಕೋಬೇಕು ಅಂದಿದ್ರು. ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾವಾಗ ನಿಮ್ಮ ರ್ಯಾಂಕು KCETಯ ರ್ಯಾಂಕು 1.5 ಲಕ್ಷ 2 ಲಕ್ಷ ಹೀಗೆಲ್ಲ ಇದ್ದಾಗ ನಿಮಗೆ ಒಂದು ನಾರ್ಮಲ್ ಡೀಸೆಂಟ್ ಕಾಲೇಜ್ ಕೂಡ ದೊರಕೋದಿಲ್ಲ. ಅಂಥವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗಬೇಕಾಗುತ್ತೆ, ಅದು ಅನಿವಾರ್ಯನೇ ಆಗುತ್ತೆ. ಅಂಥವರು ತಮ್ಮ ಮನೆ ಹತ್ತಿರ ತಮಗೆ ಅನುಕೂಲ ಇರುವಂತಹ ಒಂದು ಸ್ವಲ್ಪ ಡೀಸೆಂಟ್ ಆಗಿರುವಂಥ ಕಾಲೇಜುಗಳಲ್ಲಿ ಹೋದರೂ ಕೂಡ ಅವ್ರಿಗೆ ಸ್ವಲ್ಪ ಅಡ್ಡಾಡೋ ಟ್ರಾವೆಲಿಂಗ್ ಖರ್ಚಾಯಿತು, ಹಾಸ್ಟೆಲ್ ಫೀಸ್ ಆಯಿತು, ಅವೆಲ್ಲ ಉಳಿತವೆ. ಅಂಥ ಒಂದು ಇದರಲ್ಲಿ ಈ AMC ಕಾಲೇಜು ಕೂಡ ಅವ್ರಿಗೆ ಒಳ್ಳೇದನ್ಸಿರ್ಬೋದು. ಆದ ಕಾರಣ ಇಲ್ಲಿ ಫೀಸು ಮ್ಯಾನೇಜ್ಮೆಂಟ್ ಎಷ್ಟಿರ್ಬೋದು ಅಂತ ನಾನು ಇಲ್ಲಿಗ ಅವರ ಒಂದು ಏನು ವೆಬ್ಸೈಟ್ನಲ್ಲಿ ಕೊಟ್ಟಿರೋದನ್ನು ಹೇಳ್ತಾ ಇದ್ದೀನಿ. ಇದಕ್ಕಿಂತ ಕಡಿಮೆ ಕೂಡ ಆಗ್ಬೋದು, ಯಾಕಂದರೆ ಅವರು ನೀಡ್ಸ್ ಕೌನ್ಸಿಲರ್ ವೆರಿಫಿಕೇಷನ್ ಅಂತೆಲ್ಲ ಕೊಟ್ಟಿದ್ದಾರೆ. ಈ ಫೀಸು ನೀವು ಆ್ಯಕ್ಚುಲಿ ನೀವು ಅಲ್ಲಿ ಕಾಲೇಜಿನಲ್ಲಿ ಹೋಗಿ ನೋಡಿದರೆ ಇನ್ನೂ ಸ್ವಲ್ಪ ಕಡಿಮೆಯೂ ಇದ್ದಿರ್ಬೋದು. ನೋಡಿ, ಕಂಪ್ಯೂಟರ್ ಸೈನ್ಸ್ ಮೇನ್ ಬ್ರ್ಯಾಂಚ್ಗೆ 4,40,500 ಫೀಸ್ ಅಂತ ಕೊಟ್ಟಿದ್ದಾರೆ. 16,54,000 4 ಇಯರ್ಸ್ಗೆ ಆಗುತ್ತೆ. ಬಹುಶಃ ಇದು ಎಲ್ಲ ಅವರು ಎಕ್ಸ್ಟ್ರಾ ಫೀಸು ಕೂಡಿ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಈ ವರ್ಷ ಏನು ಯಾವುದೇ ಇಂಜಿನಿಯರಿಂಗ್ ಕಾಲೇಜುಗಳ ಫೀಸು ಮ್ಯಾನೇಜ್ಮೆಂಟ್ ಕೋಟಾ ಫೀಸು ನಾನು ನೋಡಿದ ಹಾಗೆ ಹೋದ ವರ್ಷಕ್ಕಿಂತ ಜಾಸ್ತಿ ಏನಾಗಿಲ್ಲ. ಯಾಕಂದರೆ ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ ಲೋವರ್ ಕಾಲೇಜಲ್ಲೆಲ್ಲ, ಹೀಗೆಲ್ಲ ಪ್ರಾಬ್ಲಮ್ ಇದೆ. ಈಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AIMLಗೆ ನೋಡಿ 3,75,500 ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ನೀವು ಅಲ್ಲೇನಾದರೂ ಹೋಗಿ ಮಾತಾಡಿದರೆ ಇನ್ನೂ ಕಡಿಮೆ ಕೂಡ ಆಗ್ಬೋದು. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್ಗೆ 3,25,500 ಅಂತ ಕೊಟ್ಟಿದ್ದಾರೆ. ಇಲ್ಲೇ ನೋಡಿ ಎಷ್ಟು ವೇರಿಯೇಷನ್ ಆಗ್ತಾಯಿದೆ. ಇಲ್ಲಿ 4,40,000 ಮೇನ್ ಬ್ರ್ಯಾಂಚು, AIMLಗೆ 3,75,500 ಮತ್ತು ಡಾಟಾ ಸೈನ್ಸ್ಗೆ 3,25,500. ನೋಡಿ, ಯಾವ್ದು ಕಲಿತ್ರೂ ಅಷ್ಟೇ ಇರುತ್ತೆ, ಸೇಮ್ 80% ಸಿಲೆಬಸ್ಸು ಸೇಮ್ ಇರುತ್ತೆ. ಇವು ನೀವು ಇನ್ಫಾರ್ಮೇಷನ್ ಸೈನ್ಸ್ ಕೂಡ ಕಲಿಬೋದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಚ್. ನಿಮಗೆ 90% ಕಂಪ್ಯೂಟರ್ ಸೈನ್ಸ್ ಏನು ಸಿಲೆಬಸ್ ಇರುತ್ತೆ ಅದೇ ಇರುತ್ತೆ. ಇಲ್ಲಿ ಕೂಡ 3,25,500 ಅಂತ ಫೀಸ್ ಇದೆ. ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಯಾರಿಗೆ ನಾನು ಹಾರ್ಡ್ವೇರ್ ಮಾಡಿದರೆ ಚೆನ್ನಾಗಿ ಅಂತ ಇರುತ್ತೆ, ಅವರು ಎಲೆಕ್ಟ್ರಿಕಲ್ ಕೂಡ ಕಲಿಬೋದು. 1,70,500 ಇದೆ. ಈಗ ನೋಡಿ, ಆಲ್ಮೋಸ್ಟ್ ನಮಗೆ ಈ ವರ್ಷ CET ಫೀಸೇ ನಮಗೆ ಹತ್ತತ್ರ 1.5 ಲಕ್ಷ ಆಗಿಬಿಡುತ್ತೆ. ಈಗ 1,20,000 1,30,000 ಫೀಸ್ ಇಟ್ಟಿದ್ದಾರೆ. ಹಾಗಾಗಿ ನಮಗೆ ಈಗ CET ಫೀಸೇ ಏನಾಗುತ್ತೆ, ಈಗ 1,20,000 ಅಂತ ನಾನು ರಫ್ ಆಗಿ ಹೇಳ್ತೀನಿ. ಮತ್ತು ಅಲ್ಲಿ 20,000 ತೊಗೊಂಡ್ರೆ ಅದೇ 140 ಆಗುತ್ತೆ. 130 ಅಂತ ಹೇಳಿದ್ರೆ ಅವರು 20 ತೊಗೊಂಡ್ರೆ 150 ಆಗುತ್ತೆ. ಇನ್ನು ಬೆಂಗಳೂರು ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಫೀಸ್ ಅಂತೆಲ್ಲ ತೊಗೋತಾರೆ. ಒಂದು ವೇಳೆ ಇದು ಎಲ್ಲ ಇನ್ಕ್ಲೂಡ್ ಆಗಿದ್ದರೆ ಈ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನೇಜ್ಮೆಂಟ್ ಥ್ರೂ ಹೋದರೂ ಕೂಡ ಅಷ್ಟೇನು ಡಿಫ್ರೆನ್ಸನ್ನು ಮಾಡೋದಿಲ್ಲ. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೂಡ ನೋಡಿ, ಇಲ್ಲಿ 2,45,500 ಇದೆ. ENC ಕೂಡ ಬಹಳಷ್ಟು ಈ ವರ್ಷ ಬೇಡಿಕೆ ಇರುವಂಥ ಬ್ರ್ಯಾಂಚು, 2,45,500 ಇದೆ. ಇನ್ನು ಏರೋಸ್ಪೇಸ್ ಇಂಜಿನಿಯರಿಂಗ್ ಕೂಡ ಇಲ್ಲಿ ಇದೆ, 2,15,000. ನೋಡೋಣ ಅದನ್ನು. ನೋಡಿ, ಏರೋಸ್ಪೇಸ್ ಇಂಜಿನಿಯರಿಂಗಿಗೆ 2,15,500 ಅಂತ ಇದೆ. ಸಿವಿಲ್ ಇಂಜಿನಿಯರಿಂಗ್ಗೆ 1,70,500 ಇದೆ. ನೋಡಿ, ಇವೆಲ್ಲ ಇನ್ನೂ ನೀವು ಅಲ್ಲಿ ಹೋಗಿ ಮಾತಾಡಿದ್ರೆ ಇನ್ನೂ ಕಡಿಮೆನೂ ಆಗ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ 1,70,500 ಇದೆ. ಈ ರೀತಿ ನೀವು ನಿಮ್ಮ ಮನೆಗೆ ಹತ್ರ ಇದೆ, ಅನುಕೂಲ ಇದೆ ಅಂತಂದರೆ ಈ ಕಾಲೇಜುಗಳನ್ನು ಕೂಡ, ನಿಮ್ಮ ರ್ಯಾಂಕ್ ತುಂಬ ದೂರ ಇದೆ, 1.5 ಲಕ್ಷ 2 ಲಕ್ಷ ಹೀಗಿದೆ ಅಂದಾಗ ಇಂಥ ಕಾಲೇಜುಗಳನ್ನು ನೀವು ಕನ್ಸಿಡರ್ ಮಾಡಬಹುದು. ಅಲ್ಲಿ ಹೋಗಿ ನೀವು ಸೀನಿಯರ್ ಜೊತೆ ಮಾತಾಡಿ ಯಾವ ರೀತಿ ಇದೆ ಕಾಲೇಜು ಏನು ಅಂತ ತಿಳ್ಕೊಂಡು ನೀವು ಡಿಸೈಡ್ ಮಾಡ್ಬೋದು. ನಿಮಗೆ ಯಾವ ಕಾಲೇಜಿನ ಒಂದು ಫೀಸ್ ಬಗ್ಗೆ ತಿಳ್ಕೋಬೇಕು ಏನು ಅಂತ ತಿಳಿಸಿದರೆ ನಾನು ಆದಷ್ಟು ಅದರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.